ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ನಂಬಿಕೆ ಬಗ್ಗೆ ನಾವು ನೋಡ್ಲಿಕ್ಕಿದ್ದೀವಿ. ವಾಕ್ಯ ಹೇಳ್ತದೆ, ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳ್ತದೆ. ನಾನು ಓದುತ್ತೇನೆ. ಮಾರ್ಕ 11ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳ್ತದೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಮಾಡುವಂಥ ಪ್ರಾರ್ಥನೆಯಲ್ಲಿ, ನಾವಿಡುವಂಥ ನಂಬಿಕೆಯಲ್ಲಿ ಇವತ್ತು ಅನೇಕವಾದಂಥ ಸಂಶಯಗಳು ಬರ್ತವೆ. ಪ್ರಾರ್ಥನೆ ಮಾಡಿದ್ದೇವೆ, ಆಗುತ್ತದೋ ಇಲ್ಲ, ಮತ್ತು ಅನೇಕವಾದ ವಿಚಾರದಲ್ಲಿ, ಯಾವ ವಿಷಯದಲ್ಲಿ ನಾವು ನೋಡೋದಾದರೆ ದೇವರ ಮೇಲಿರುವಂಥ ನಂಬಿಕೆ ವಿಷಯದಲ್ಲಿ ಸೈತಾನನು ಅದನ್ನು ಹಾಳು ಮಾಡಲಿಕ್ಕೆ ಬರುತ್ತಾನೆ, ಅದನ್ನು ಕೆಡಿಸಲಿಕ್ಕೆ ಬರ್ತಾನೆ. ಹೇಗೆ ಅಂದರೆ, ಆ ಒಂದು ತೋಟದಲ್ಲಿ ಆದಮ ಅವಳು ಇಬ್ಬರೇ ಇರಬೇಕಾದ್ರೆ ಆ ಒಂದು ಬಲಹೀನತೆ ಆಗಿರುವಂಥ ಒಂದು ಅವಳ ಹತ್ರ ಬೆಳಗ್ಗೆ ಬಂದು, ನಿಮಗೆ ದೇವರು ಏನು ಹೇಳಿದ್ದಾನೆ ಅಂತೇಳಿ ದೇವರ ಮೇಲೆ ಏನೇ ನಂಬಿಕೆಯನ್ನು ಕೆಡಿಸಲಿಕ್ಕೆ ಅವನು ಪ್ರಯತ್ನ ಪಟ್ಟ. ನೀವು ದೇವರಿಗೆ ವಿರೋಧವಾಗಿ ಏನು ಮಾಡೋದಿಲ್ಲ, ನೀವು ಇದನ್ನು ತಿಂದರೆ ದೇವರಂತರೇ ಆಗುವಿರಿ. ನಾವು ಈಗಾಗಲೇ ನೋಡ್ಕೊಳ್ಳೋದಾದರೆ ಏನಂದ್ರೆ, ನಾವು ದೇವರ ಹಾಗೇ ಇದ್ದೀವಿ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಆದಿಕಾಂಡ 1ನೇ ಅಧ್ಯಾಯ 28, 27, 28 ಹೇಳ್ತದೆ, ಅವರು ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಿದ್ದಾರೆ ಎಂಬುದಾಗಿ. ಆದರೆ ಅವರು ಇನ್ನೂ ನಾವು ದೇವರಂತೆ ಆಗಬೇಕು. ಇವತ್ತು ಅನೇಕವಾದಂಥ ಉಪದೇಶಗಳು ಬರ್ತಾವೆ. ಬಟ್ ನಾನು ಕಲಿತಾ ಇದ್ದದ್ದು, ನಾನು ಕಲ್ತಿದ್ದಾನೆ ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಒಬ್ಬರು ಇದ್ದಾರೆ, ನಮಗೆ ಒಬ್ಬ ನಾಯಕರು ಅನ್ನೋದಿದ್ದಾರೆ, ಅವರ ಹತ್ರ ನಾವು ಕಲಿತಾ ಇದ್ದೀವಿ. ಆ ವಿಷಯಗಳನ್ನ ನಾನು ನಿಮಗೆ ಹೇಳಲಿಕ್ಕೆ ಬರ್ತೇನೆ. ಇವತ್ತು ಅನೇಕವಾದಂಥ ಉಪದೇಶಗಳು ಇವತ್ತು ಬರ್ತಾ ಇದೆ, ಗಲಿಬಿಲಿ ಮಾಡುವಂಥ ಉಪದೇಶಗಳು. ಆದರೆ ದೇವರಲ್ಲಿ ನಮಗೆ ಇರಬೇಕಾದ ನಂಬಿಕೆ, ಆ ಒಂದು ನಂಬಿಕೆ ಸ್ಪಷ್ಟವಾಗಿ ಬೈಬಲ್ ಹೇಳ್ತದೆ, ನೀನು ಸಂಶಯ ಪಡದೆ ನಂಬಬೇಕು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ ಎಂಬುದಾಗಿ ದೇವರು ಹೇಳಿದನು. ಅವತ್ತು ಮಾರ್ತಳು ಹೇಳ್ತಾಳೆ, ಹೌದು ಸ್ವಾಮಿ, ನಾನು ನಂಬುತ್ತೇನೆ, ಆದರೆ ನಮ್ಮ ತಮ್ಮನು ಕಡೆಯ ದಿನದಲ್ಲಿ ಎದ್ದು ಬರ್ತಾನೆ, ಆದರೆ ಆಕೆ ಈಗಲೇ ಎದ್ದು ಬರ್ತಾನೆ ಎಂಬುದಾಗಿ ಆಕೆ ನಂಬಿಲ್ಲ. ಆಕೆಯ ಒಂದು ಕೊರತೆನೋ ಅಥವಾ ಆಕೆ ಒಂದು ಬಲಹೀನತೆಯೋ ಗೊತ್ತಿಲ್ಲ, ಆದರೆ ಇವಾಗ ಕೂಡ ನಮಗೆ ದೇವರಲ್ಲಿ ನಂಬಿಕೆ ಇದೆ. ಆದರೆ ಎಂಥ ಒಂದು ನಂಬಿಕೆ ಇದೆ, ದೇವರು ಮಾಡುತ್ತಾನೆ, ಮಾಡಬೇಕಾ, ಮಾಡಿದ್ದಾನ. ದೇವರು ಈಗಾಗಲೇ ಎಲ್ಲವನ್ನ ಮಾಡಿದ್ದಾನೆ. ನಾವು ಮಾಡಬೇಕಾದದ್ದು ಒಂದೇ ಒಂದು, ನಾವು ಆತನನ್ನು ನಂಬಬೇಕಾಗಿದೆ, ಥ್ಯಾಂಕ್ಸ್ ಗಿವಿಂಗ್ ಮಾಡಬೇಕಾಗಿದೆ. ದೇವರು ಮಾಡಿದೆಲ್ಲವನ್ನ ನಾವು ನಂಬಬೇಕು. ನನಗಾಗಿ ದೇವರು ಎಲ್ಲವನ್ನು ಮಾಡಿದ್ದಾನೆ. ನೀನು ಸಂಶಯ ಪಡೆದಂಗೆ ಅದನ್ನು ನೀನು ನಂಬಬೇಕು. ಒಂದು ವೇಳೆ ನಿನ್ನ ಮನಸ್ಸು ಹೇಳ್ತದೋ ಅಥವಾ ಬೇರೆ ಉಪದೇಶಗಳು ಹೇಳ್ತದ, ನಾನು ಹಂಗ್ ಮಾಡಬೇಕು, ಹಿಂಗ್ ಮಾಡಬೇಕು, ಹೀಗಿರಬೇಕು, ಇಲ್ಲ. ದೇವರ ವಾಕ್ಯ ಹೇಳ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣಬೇಕು. ಈಗಲೇ ನಾವು ಓದಿದ ಹಾಗೆ ನಮ್ಮ ಮನಸ್ಸಲ್ಲಿ ಸಂಶಯ ಅನ್ನೋದಿರಬಾರದು. ನಾವು ಮಾಡಿದ ಪ್ರಾರ್ಥನೆ ದೇವರು ಕೇಳಿದ್ದಾನೆ, ಕೇಳ್ತಾನೆ. ಅದಕ್ಕಾಗಿ ಪ್ರಿಯರೇ, ನಾನು ನಂಬ್ತೀನಿ, ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಬಲಪಡಿಸಲಿ. ಮತ್ತು ಅನೇಕವಾದಂಥ ಉಪದೇಶಗಳು ಬರ್ತವೆ, ಆದರೆ ಸತ್ಯವು, ಮಾನ್ಯವು ಮತ್ತು ಆ ಸತ್ಯ ಏನಂದರೆ ಯೇಸುವೇ ಆಗಿದ್ದಾನೆ. ಆ ಸತ್ಯ ಏನಂದರೆ ಆತನು ನಮಗಾಗಿ ಏನೆಲ್ಲ ಮಾಡಿದಾನೋ ಅದನ್ನು ನಂಬುವುದೇ ಆ ಸತ್ಯವಾಗಿದೆ. ಇದನ್ನೇ ನಾನು ಕಲ್ತಿದ್ದೀನಿ, ನಾನು ಇದನ್ನೇ ಹೇಳ್ತೀನಿ, ಇದನ್ನೇ ಹೇಳ್ತಾ ಇರ್ತೀನಿ. ನೀವು ಸಹ ನಂಬ್ರಿ, ಇದನ್ನ ಹೇಳ್ರಿ, ಮತ್ತೆ ಮತ್ತೆ ಪದೇ ಪದೇ ಅದನ್ನು ಅರಿಕೆ ಮಾಡ್ರಿ, ನಂಬಿಕೆಯಿಂದ ಹೇಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.